ನೋಡಿ ಕೇಳಿ, ನಾನು ನಿಮಗೆ ನಿಮ್ಮ ಮಾಧ್ಯಮದವರು ನಾನು ಕಳೆದ ಸಾರಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಹೊರಗಡೆ ಚೀಟಿ ಬರೋದ್ರ ಬಗ್ಗೆ ನೀವೇನಾದರೂ ಆದೇಶ ಮಾಡಿದ್ದೀರಾ ಅಂದ್ರೆ ಆದೇಶ ಕಾಪಿ ಹಾಕಿದ್ದೀನಿ ನಿಮಗೆ. ಎಲ್ರಿಗೂ ಬಂದಿದೆ ನೋಡಿ. ನಾನು ನಿಮ್ಮ ಕೇಳಿ ಒಂದು ನಿಮಿಷ. ಕೆಲವು ಪತ್ರಕರ್ತರ ಒಂದು ನಾನು ಅವರಿಗೆ ವಾಟ್ಸಪ್ ಹಾಕಿದ್ದೀನಿ. ನಾವೊಂದು ಸ್ಪಷ್ಟವಾಗಿ ಆದೇಶ ಹೊರಡಿಸಿದ್ದೀವಿ, ಏನಂದ್ರೆ ಯಾರು ಕೂಡ ಹೊರಗೆ ಪ್ರಿಸ್ಕ್ರಿಪ್ಷನ್ ಕೊಡಬಹುದು. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಪ್ರಿಸ್ಕ್ರಿಪ್ಷನ್ ನಿಮಗೆ ಏನಾದರೂ ಬೇಕಿದ್ರೆ ನೀವು ಮೇಲಾಧಿಕಾರಿಗಳಿಗೆ ತರಿಸ್ಕೊಡ್ಬೇಕು, ಅಥವಾ ಅವ್ರ ಪರ್ಮಿಷನ್ ತೊಗೊಂಡು ಏನೋ ಎಕ್ಸ್ಟ್ರಾರ್ಡಿನರಿ ಕೇಸಸ್ ಪರ್ಮಿಷನ್ ಆಫ್ ದ ಹೈಯರ್ ಅಥಾರಿಟಿನೇ ನೀವು ಕೊಡ್ಬೋದು. ಅಲ್ಲಿ ತನಕ ಕೊಡಬಾರ್ದು. ಕೊಂಡ್ರೆ ನಿಮ್ಮ ಮೇಲೆ ನಾವು ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಒಂದು ಆದೇಶ ಇದೆ. ನಿಮ್ಗೆ ವಾಟ್ಸಪ್ ಗ್ರೂಪಿಗೆ ಹಾಕ್ತೀನಿ. ಯಾರು? ಅಲ್ಲ, ಹೊರಗೂ ಇದಾವೆ ಜನೌಷಧಿ ಕೇಂದ್ರಗಳು. ಇಲ್ಲಿ ಯಾಕೆ ಬರಬೇಕು? ಈಗ ಮಾರ್ಕೆಟಲ್ಲಿನೂ ಜನೌಷಧಿ ಕೇಂದ್ರ ಇದಾವೆ, ಅಲ್ಲಿ ಹೋಗ್ಲಿ. ಏನು ಬೇರೆ ಈಗ ತಾನೇ ಈಗ ಕೇಳಿ, ಇಲ್ಲ ಮೆಡಿಕಲ್ ಕಾಲೇಜ್ಗಳಲ್ಲಿ ಕಾರ್ಡಿಯಾಲಜಿಸ್ಟ್ ಇರಲ್ಲ, ಎಲ್ಲಿ ದೇಶಾದ್ಯಂತ ಎಲ್ಲೂ ಇರಲ್ಲ. ಈಗ ನಾನು ನಿಮಗೊಂದು ಇಲ್ಲಿ ನಾನು ಬಂದಿರತಕ್ಕಂಥದ್ದು ಪತ್ರಿಕಾ ಭವನ ಬಂದಿರತಕ್ಕಂಥದ್ದು ಪತ್ರಕರ್ತರ ಒಂದು ಕಾರ್ಡಿಯಾಕ್ ಚೆಕಪ್ಪು ಒಂದು ಹಿಂದೆನೇ ಇದು ಈ ಇಶ್ಯೂಗೇನು ಸಂಬಂಧ ಇಲ್ಲ. ನಾವು ಹೇಳಿ 2 ತಿಂಗಳಾಯಿತು. ಈಗ ಅದನ್ನು ಮಾಡಬೇಕು ಅಂತ 600 ಜನ ಪತ್ರಕರ್ತರಿಗೆ ನಾವು ವಾರಕ್ಕೆ ಸ್ಯಾಟರ್ಡೇ ಸಂಡೇ ನಾವು ಮಾಡಬೇಕು ಅಂತ ನಿರ್ಣಯ ಮಾಡಿ ಅದು ಉದ್ಘಾಟನೆಗೆ ಬಂದಿದ್ದೀನಿ. ನಾನು ಸ್ಪಷ್ಟ ಒಂದು ನನ್ನ ಅಭಿಪ್ರಾಯ ಮತ್ತು ಒಂದು ಸಂದೇಶವನ್ನು ಈ ರಾಜ್ಯದ ಜನತೆಗೆ ಏನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಯಾರೂ ಆತಂಕ ಪಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಜನರಲ್ಲಿ ಭಯಭೀತಿ ಹುಟ್ಟಿಸ್ತಕ್ಕಂಥ ಕೆಲವೊಂದು ಸ್ಟೋರಿಗಳಿಂದ ಜನರು ಭಯಭೀತರಾಗಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 15 ದಿವಸದಿಂದ ನಮ್ಮ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ 450 ಇರೋ OPD 650 ಆಗಿದೆ. 50% ಇನ್ಕ್ರೀಸ್ ಆಗಿದೆ. ಥ್ರೂಔಟ್ ಸ್ಟೇಟ್ ಜಾಸ್ತಿ ಆಗಿದೆ. ಆಮೇಲೆ ಪ್ರೈವೇಟ್ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಜಾಸ್ತಿ ಜನ ಹಿಂಗೆ ಆತಂಕ ಪಟ್ಕೊಂಡು ಬರ್ತಾ ಇದ್ದಾರೆ, ಏನೂ ಇಲ್ಲ ಅವರಿಗೆ ಅಂತ. ದಯವಿಟ್ಟು ಒಂದು ಜನರಲ್ಲಿ ಏನು ತಪ್ಪು ಮಾಹಿತಿ ಹೋಗಿದೆ ಅಂದರೆ, ಇದೇನೋ ಲಸಿಕೆಯಿಂದ ಲಿಂಕ್ ಆಗಿದೆ ಅಂತಕ್ಕಂಥದ್ದು ಏನೋ ಇತ್ತು. ಅದು ಇಲ್ಲಿವರೆಗೆ ICMR ಆಗಲಿ ಅನೇಕ ತಾಂತ್ರಿಕ ಸಮಿತಿಗಳಾಗಲಿ ಯಾವುದು ಇದಕ್ಕೆ ನಮ್ಮ ವ್ಯಾಕ್ಸಿನಿಗೆ ಇದಕ್ಕೆ ಏನು ಲಿಂಕ್ ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಲ್ಲಿವರೆಗೆ ಯಾವುದೂ ಆ ರೀತಿ ಇಲ್ಲ, ಇನ್ನೂ ರಿಸರ್ಚ್ ನಡೀತಾ ಇದೆ. ಅದರ ಜೊತೆಗೆ ಇಲ್ಲಿ ಕೆಲವು ಜನ ಪೋಸ್ಟ್ ಕೋವಿಡು ಜನರ ಒಂದು ಏನು ಮಾನಸಿಕ ಒತ್ತಡ ಆಗಿರ್ಬೋದು, ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗಿರ್ಬೋದು, ಅದರಿಂದ ಅವರು ಸ್ವಲ್ಪ ಕೇಸಸ್ ಜಾಸ್ತಿ ಬರ್ತಾ ಇವೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನೊಂದು ನಾವು ಹಾಸನದ ಬಗ್ಗೆನೇ ಇದು ಇಶ್ಯೂ ಆಗಿತ್ತು. ಒಂದು ಕಮಿಟಿಯನ್ನು ಮಾಡಿದ್ದೀವಿ. ಎಲ್ಲ ಡೆತ್ಸನ್ನು ಅನಲೈಸ್ ಮಾಡಿ ನಮಗೆ ಒಂದು ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀವಿ. ಅದು ನಡೀತಾ ಇದೆ. ಅದು ಬಂದ ಮೇಲೆ ನಾವು ಸ್ಪಷ್ಟೀಕರಣ. ಇಲ್ಲ ನಾನೀಗ ಈಗ ಲೋಡ್ ಜಾಸ್ತಿ ಆಗಿರೋದ್ರಿಂದ ಲೋಡ್ ಜಾಸ್ತಿ ಆಗಿರೋದ್ರಿಂದ ನಾವೀಗ ಅಡಿಷ್ನಲ್ ಅವರಿಗೆ ಸ್ಟಾಫಿಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಡೈರೆಕ್ಟ್ರಿಗೆ. ಇಲ್ಲಿ ಏನೇನು ಅಡಿಷ್ನಲ್ ಸ್ಟಾಫ್ ಬೇಕೋ ಕೊಡಿಸ್ತೀವಿ. ಆಮೇಲೆ ಹಾಸನದೇನು ಕೇಸ್ ಇದೆಯಲ್ಲ, ಅಲ್ಲಿ ನಾವು ಸ್ಪೆಸಿಫಿಕ್ಕಾಗಿ ನಮ್ಮ ಜಯದೇವ ಡೈರೆಕ್ಟ್ರಿಗೂ ನಾವು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅವರು ಕೂಡ ಅಲ್ಲಿ ಸ್ಥಳೀಯ ಹಾಸನ ಡೈರೆಕ್ಟ್ರ್ ಸಂಪರ್ಕದಲ್ಲಿ ಯಾವ್ಯಾವ ಕೇಸಸ್ ಆಗಿದೆ ಅಲ್ಲಿ ಅನಲೈಸ್ ಮಾಡ್ತಾ ಇದ್ದಾರೆ. ಅದರೆಲ್ಲ ಬ್ಯಾಕ್ಗ್ರೌಂಡ್ ತೆಗೆದುಕೊಂಡು ನಾವು ಒಂದು ರಿಪೋರ್ಟನ್ನು